ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಪುತ್ತೂರಿನಿಂದ ಸರಿಸುಮಾರು 4 ಕಿಲೋಮೀಟರ್ ದೂರದಲ್ಲಿ ಸಂಪ್ಯ ಎನ್ನುವಂತಹ ಸ್ಥಳದಲ್ಲಿ ಬರೀ 100 ಮೀಟರ್ ವ್ಯಾಪ್ತಿಯಲ್ಲಿ ಈ ಒಂದು ಸುಂದರವಾದಂತಹ ಪ್ರಾಪರ್ಟಿ ಇವತ್ತು ನಮ್ಮ ಸಂಸ್ಥೆಗೆ ಮಾರಾಟಕ್ಕೆ ಬಂದಿರುವಂಥದ್ದು. 5 ಸೆಂಟ್ ಕನ್ವರ್ಷನ್ ಆದಂತಹ ಜಾಗದಲ್ಲಿ 1500 ಸ್ಕ್ವೇರ್ ಫೀಟಲ್ಲಿರುವಂತಹ ಈ ಒಂದು ಮನೆ 2 ಬೆಡ್ರೂಮ್ಗಳನ್ನು ಹೊಂದಿಕೊಂಡಿದೆ. ಈ ಒಂದು ಮನೆಯ ಸುತ್ತಮುತ್ತ ಒಳಗಡೆ ಹೊರಗಡೆ ಕಂಪ್ಲೀಟಾಗಿ ಗಮನಿಸ್ತಾ ಬರೋಣ. ಸ್ನೇಹಿತರೆ, ಇದು 5 ಸೆಂಟ್ ಜಾಗದಲ್ಲಿ 1500 ಸ್ಕ್ವೇರ್ ಫೀಟಲ್ಲಿರುವಂತಹ ಮನೆ, ಸಂಪೂರ್ಣವಾಗಿ 4 ಭಾಗಗಳಿಂದಲೂ ಕಂಪೌಂಡ್ ಇರುವಂತಹ ಮನೆ, ಒಳಗಡೆ ಇಂಟರ್ಲಾಕ್ ಹಾಕಿದಂತಹ ಒಂದು ಸುಂದರವಾದಂತಹ ಪ್ರಾಪರ್ಟಿ ಆಯಿತಾ. ಈ ಒಂದು ಮನೆಯ ಎಂಟ್ರೆನ್ಸ್ ಬರುವಂಥದ್ದು ಉತ್ತರ ದಿಕ್ಕಿನಿಂದ, ನಾರ್ತ್ ಫೇಸಿಂಗ್ ಬರುವಂತಹ ಮನೆ ಇದು. ಮನೆಗೆ ಎಂಟ್ರಿ ಆಗ್ತಾ ಇದ್ದಂತೆ ಕಾಣಸಿಗುವಂಥದ್ದು ಮೊದಲನೇದಾಗಿ ನೋಡಿ, ಒಳ್ಳೆಯ ಮರದಿಂದ ನಿರ್ಮಾಣವಾಗಿದ್ದಂತಹ ಮುಖ್ಯ ದ್ವಾರ ಆಯಿತಾ. ಎಲ್ಲ ಬಾಗಿಲುಗಳು, ಕಿಟಕಿಗಳು ಎಲ್ಲವೂ ಒಳ್ಳೆಯ ಮರದಿಂದ ನಿರ್ಮಾಣ ಮಾಡಲಾಗಿದೆ. ಇನ್ನು ಮನೆಯ ಒಳಭಾಗ ನೋಡಿ, ಎಂಟ್ರಿ ಆಗ್ತಾ ಇದ್ದಂತೆ ನಾವು ಗಮನಿಸ್ಬೋದು, ಸಂಪೂರ್ಣವಾಗಿ ಟೈಲ್ಸ್ನಿಂದ ನಿರ್ಮಾಣ ಮಾಡಿದಂತಹ ಮನೆ ಆಯಿತಾ. ಇದು ಮನೆಯ ಮೊದಲ ಹಾಲ್ ಆಯಿತಾ. ಇದು ನೋಡಿ, ಸಂಪೂರ್ಣವಾಗಿ ಸೀಲಿಂಗ್ ಮಾಡಿ ಪೂರ್ತಿ ಮಾಡಿದಂತಹ ಮನೆ. ವಿಶಾಲವಾದಂತಹ ಎಂಟ್ರಿ ಹಾಲನ್ನು ನಾವು ಗಮನಿಸ್ಬೋದು. ಇದು ಮನೆಯ ಒಳಗಡೆ ಇರುವಂತಹ ಮೊದಲ ಕೋಣೆ ನೋಡಿ, 12x12 ಸೈಜಲ್ಲಿ ಈ ಒಂದು ಕೋಣೆಯನ್ನು ನಾವು ಗಮನಿಸ್ಬೋದು. ನಂತರ ಇಲ್ಲೊಂದು ಸಣ್ಣ ರೂಮ್ ಕೂಡ ನೋಡಲಿಕ್ಕೆ ಸಿಗ್ಬೋದಾಯ್ತಾ. ಇದು ಆ ಒಂದು ಕುಟುಂಬದ ಅವಶ್ಯಕತೆಗೆ ಬೇಕಾಗಿ ಮಾಡಿರುವಂಥದ್ದು ಒಂದು ಸಣ್ಣ ಕೊಠಡಿ, ಹಳೆಯ ಶೈಲಿಯಲ್ಲಿ ನೋಡಿ. ನೀವು ಇದನ್ನು ನೋಡಿದರೆ ಗೊತ್ತಾಗುತ್ತೆ, ಹಳೆಯ ಶೈಲಿಯಲ್ಲಿ ನಿರ್ಮಾಣ ಮಾಡಿದಂಥದ್ದು. ನಂತರ ಈ ಒಂದು ರೂಮಿನಿಂದ ಹೊರಗಡೆ ಬಂದರೆ ನೇರವಾಗಿ ನಮಗೆ ಕಾಣಲಿಕ್ಕೆ ಸಿಗುವಂಥದ್ದು ಮನೆಯ ಮತ್ತೊಂದು ಕೊಠಡಿ ನೋಡಿ. ಇದು ಕೂಡ ಸೇಮ್ ಸೈಜಲ್ಲಿರುವಂಥದ್ದು. ಎಲ್ಲೂ ಕೂಡ ಲೀಕೇಜ್ಗಳ ಅನುಭವವೇ ಆಗುವುದಿಲ್ಲ ಆಯಿತಾ. ಕಂಪ್ಲೀಟಾಗಿ ಫಿನಿಶ್ ಆದ ರೀತಿಯಲ್ಲಿ ಕಾಣ್ತಾ ಇದೆ. ಸೊ ನಂತರ ನಾವು ಕಾಣುವಂಥದ್ದು ಮನೆಯ ಡೈನಿಂಗ್ ರೂಮ್ ನೋಡಿ. ಇವಾಗ ಇಲ್ಲಿ ಬ್ಯಾಚುಲರೇ ಇರುವ ಕಾರಣ ಸೊ ಡೈನಿಂಗ್ ರೂಮನ್ನು ಬೆಡ್ರೂಮ್ ಆಗಿ ಮಾಡಿದ್ದಾರೆ. ನಾರ್ಮಲಿ ಇದೊಂದು ಡೈನಿಂಗ್ ರೂಮ್ ಆಯಿತಾ. ನೋಡಿ, ಇಲ್ಲೊಂದು ಬೇಸಿನ್ ಕೂಡ ನೀವು ಗಮನಿಸ್ಬೋದು. ಇದು ನಾವೆಲ್ಲ ವಿಡಿಯೋಗಳಲ್ಲಿ ಹೇಳುವ ಹಾಗೆ ವಿಶೇಷವಾದಂತಹ ಕೊಠಡಿ, ಅಡಿಗೆ ಕೊಠಡಿ ಆಯಿತಾ. ಇದು RCC ಮನೆಯಿಂದ ಎಕ್ಸ್ಟ್ರಾ ಇಳಿಸಿ ಮಾಡಿದಂತಹ ಒಂದು ಕೊಠಡಿಯಲ್ಲಿ ನಿರ್ಮಾಣವಾದಂತಹ ಕಿಚನ್ ರೂಮ್ ನೋಡಿ. ಒಳ್ಳೆ ರೀತಿಯಲ್ಲಿ ಸ್ಟೋರ್ ಮಾಡ್ಬೋದು. ಕೆಳಗಡೆ ಕೂಡ ಸ್ಟೋರ್ ಮಾಡೋದಕ್ಕೆ ಸೌಲಭ್ಯಗಳಿದೆ.
ಇನ್ನು ಎಲ್ಲಿ ಬೇಕಾದರೂ ಸ್ಟೋರ್ ಮಾಡಿಕೊಡ್ಬೋದು. ಇದು ರೆಫ್ರಿಜಿರೇಟರ್ ಇಡೋಕ್ಕಂತ ಮಾಡಿರೋಂತಹ ಸ್ಥಳ. ಇದು ಈ ಒಂದು ಮನೆಯ ಹಿತ್ತಲ ಭಾಗ ನೋಡಿ. ಇದು ಕೂಡ ಕಂಪ್ಲೀಟಾಗಿ ಶೀಟ್ನಿಂದ ಕವರ್ ಮಾಡಲಾಗಿದೆ. ಯಾವುದೇ ರೀತಿಯಲ್ಲಿ ಮಳೆ ಬಂದರೂ ಕೂಡ ಗಟ್ಟಿಯಾಗಿ ನಿರ್ಮಾಣ ಮಾಡಿದಂತಹ ಒಂದು ಹಿಂಭಾಗ ಆಯಿತಾ ಇದು ಮನೆಯ ಹಿಂಭಾಗ. ಸೊ ಇಲ್ಲಿ ನೀವು ಒಂದು ತೆಂಗಿನ ಮರ ಕೂಡ ಗಮನಿಸ್ಬೋದು. ಆ್ಯಕ್ಚುಲಿ ಒಂದು ವರ್ಕ್ ಏರಿಯಾ ಥರ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಇವಾಗ. ಮುಂದೆ ಕಾಣುವಂಥದ್ದು ಈ ಒಂದು ಮನೆಯ ಬಾತ್ರೂಮ್ ವಿತ್ ಟಾಯ್ಲೆಟ್ ಆಯಿತಾ. ಇದು ಇಂಡಿಯನ್ ಸ್ಟೈಲಲ್ಲೇ ಇರುವಂತಹ ಒಂದು ಟಾಯ್ಲೆಟ್. ನಂತರ ಇಲ್ಲಿ ವೆಸ್ಟರ್ನ್ ಸ್ಟೈಲಲ್ಲಿ ಕೂಡ ಒಂದು ಟಾಯ್ಲೆಟ್ ಇದೆ ನೋಡಿ. ಇದು ಮನೆಯ ಒಳಭಾಗದ ಸಂಪೂರ್ಣವಾದಂತಹ ಚಿತ್ರಣ ನೋಡಿ. ಎಲ್ಲ ರೂಮ್ಗಳು, ಕಿಚನ್ ಇರ್ಬೋದು, ಟಾಯ್ಲೆಟ್ ಇರ್ಬೋದು, ಹಾಲ್ ಇರ್ಬೋದು, ಸಿಟ್ಔಟ್ ಇರ್ಬೋದು, ಎಲ್ಲವನ್ನು ನೀವು ಗಮನಿಸಿದ್ದೀರಾ. ಇನ್ನು ಮನೆಯ ಹೊರಭಾಗ ಯಾವ ರೀತಿ ಇದೆ ನೋಡಿ. ನೋಡಿ ಇದು ಮನೆಯ ಹೊರಭಾಗ. ಈ ಮನೆ ಅಂತೂ ಸುತ್ತಲೂ ಕಾಂಪೌಂಡ್ ಇದ್ದರೂ ಕೂಡ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಆಯಿತಾ. ನೋಡಿ ಇಲ್ಲೊಂದು ತೆಂಗಿನ ಮರ ಕೂಡ ಗಮನಿಸ್ಬೋದು. ಈ ಒಂದು ಮನೆಯಲ್ಲಿ ಒಂದು ತೆಂಗಿನ ಮರ ಇರುವಂಥದ್ದು, ಅದು ಹಿಂಬದಿಯಲ್ಲಿ ಇದೆ. ನೋಡಿ ಒಳ್ಳೆ ಫಲ ಕೊಡುವಂತಹ ತೆಂಗಿನ ಮರ. ಹತ್ತಿರದಲ್ಲೇ ಟ್ಯಾಂಕ್ ಕೂಡ ಇದೆ ನೋಡಿ. ಪಂಚಾಯತ್ ನೀರು ನೇರವಾಗಿ ಬಂದು ಈ ಟ್ಯಾಂಕಿಗೆ ಸೇರಿಕೊಳ್ಳುತ್ತೆ. ನಂತರ ಅದನ್ನು ಪಂಪ್ ಮೂಲಕ ಮೇಲ್ಗಡೆ ಮಾಡಲಾಗುತ್ತೆ. ಟೋಟಲ್ 4000 ಲೀಟರಿನ ನೀರಿನ ವ್ಯವಸ್ಥೆ ಕೂಡ ಇದೆ ಆಯಿತಾ. ಸೊ ಇವಿಷ್ಟು ಈ ಒಂದು ಮನೆಯ ಕಂಪ್ಲೀಟ್ ಡೀಟೇಲ್ಸ್. ಈ ಒಂದು ಮನೆಯ ಓನರ್ ಕೇಳ್ತಾ ಇರುವಂಥದ್ದು 55 ಲಕ್ಷ ಆಯಿತಾ. ಸಣ್ಣ ಮಟ್ಟದ ನೆಗೋಷಿಯಬಲ್ ಏನಾದರೂ ಮಾಡ್ಬೋದು. ಟೋಟಲಿ ಅಂದರೆ ಈ ಒಂದು ಏರಿಯಾದಲ್ಲಿ ಆಲ್ಮೋಸ್ಟ್ ಒಳ್ಳೆಯ ಪ್ರೈಸ್ ಇರುವಂಥದ್ದು ಪ್ರತಿ ಸೆನ್ಸಿಗೆ. ಸೊ ಆ ರೀತಿಯಲ್ಲಿ ಲೆಕ್ಕಾಚಾರ ಹಾಕಿದರೂ ಕೂಡ ಒಂದೊಳ್ಳೆ ವರ್ತ್ ಆಗಿರುವಂತಹ ಪ್ರಾಪರ್ಟಿ ಅಂತ ಕೂಡ ನಾವು ಇದನ್ನು ಹೇಳ್ಬೋದು. ಸೊ ಯಾರಿಗಾದರೂ ಈ ಒಂದು ಪ್ರಾಪರ್ಟಿಯಲ್ಲಿ ಆಸಕ್ತಿ ಇದ್ದರೆ ನೀವು ಈ ಸ್ಕ್ರೀನಲ್ಲಿ ಕೊಟ್ಟಿರುವಂತಹ ನಂಬರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನಮ್ಮ ಇನ್ಸ್ಟಾಗ್ರಾಮ್ ಮುಖಾಂತರ ಅಥವಾ ನಮ್ಮ ವಾಟ್ಸಪ್ ಮುಖಾಂತರ ಕೂಡ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು. ಇನ್ನು ನಿಮ್ಮಲ್ಲೂ ಇಂತಹ ಪ್ರಾಪರ್ಟಿಗಳು ಕೊಂಡುಕೊಳ್ಳೋದಕ್ಕೋ ಅಥವಾ ಮಾರಾಟ ಮಾಡೋದಕ್ಕೋ ಇದ್ದರೆ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು.